ನಮಸ್ಕಾರ ಆತ್ಮೀಯ ಮಿಥುನ ರಾಶಿಯವರೇ. ಇದು ಕೇವಲ ಗ್ರಹಗತಿಗಳ ಲೆಕ್ಕಾಚಾರವಲ್ಲ, ಇದು ವಿಧಿಲಿಖಿತ. ಇವತ್ತು ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಸಾಕ್ಷಾತ್ ಆ ಮಹಾವಿಷ್ಣುವಿನ ಸಂಕಲ್ಪ ನಿಮ್ಮ ಮೇಲಿದೆ ಎಂದೇ ಅರ್ಥ. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚತುರರು ಮತ್ತು ಮಾತಿನಲ್ಲಿ ಮ್ಯಾಜಿಕ್ ಮಾಡುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಆಟ ನಡೆಯುತ್ತಿಲ್ಲ. ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ. ಹಾಗಾದರೆ ಕಣ್ಣೀರು ಒರೆಸಿಕೊಳ್ಳಿ, ಏಕೆಂದರೆ 2026ನೇ ಇಸವಿ ಮಿಥುನ ರಾಶಿಯವರ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ವರ್ಷವಾಗಲಿದೆ. ನಿಮ್ಮ ದ್ವಂದ್ವ ಮನಸ್ಸಿಗೆ ಒಂದು ಸ್ಪಷ್ಟ ಉತ್ತರ ಸಿಗುವ ಕಾಲ ಬಂದಿದೆ. ಆದರೆ ಎಚ್ಚರ ವಾಯುತತ್ವದವರೇ, 12 ಶುಭ ಘಟನೆಗಳ ಜೊತೆಗೆ ಒಂದು ಕಠೋರವಾದ ಸತ್ಯವೂ ಇದೆ. ನಿಮ್ಮದೇ ರಾಶಿಯ ಗುಣ ನಿಮಗೆ ಶಾಪವಾಗುವ ಒಂದು ಸಂದರ್ಭ ಎದುರಾಗಲಿದೆ. ಅದರಿಂದ ಪಾರಾಗುವುದು ಹೇಗೆ ಎಂಬ ರಹಸ್ಯವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಲಿದ್ದೇನೆ. ಯಾರು ಇದನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರು ಮಾತ್ರ ಈ ವರ್ಷದ ರಾಜಯೋಗವನ್ನು ಅನುಭವಿಸುತ್ತಾರೆ. ನಿಮ್ಮ ಜೀವನದ ಕತ್ತಲು ಸರಿದು ಬೆಳಕು ಮೂಡಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಬನ್ನಿ, 2026ರ ಯಾವ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುದು ಎಂದು ನೋಡೋಣ. ಮಿಥುನ ರಾಶಿಯವರೇ, ಮೊದಲನೇ ಸಿಹಿ ಸುದ್ದಿ ನಿಮ್ಮ ಜೇಬಿಗೆ ಸಂಬಂಧಿಸಿದ್ದು. ಆಗಸ್ಟ್ 2026ರಲ್ಲಿ ದೇವಗುರುವು ನಿಮ್ಮ ರಾಶಿಯ ಧನಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ. ವರ್ಷದ ಮಧ್ಯಭಾಗದಲ್ಲಿ ಉಚ್ಚರಾಯ ಸ್ಥಿತಿ. ಜ್ಯೋತಿಷ್ಯದಲ್ಲಿ ಧನಸ್ಥಾನದಲ್ಲಿ ಗುರು ಇದ್ದರೆ ಏನಾಗುತ್ತದೆ ಗೊತ್ತಾ? ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಇಷ್ಟು ದಿನ ದುಡ್ಡು ಬರ್ತಿದೆ, ಆದರೆ ಇಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ನೀವು ಅಳ್ತಿದ್ರಿ. ಆದರೆ 2026ರಲ್ಲಿ ಹಣ ಬಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಭದ್ರವಾಗಿ ಕೂರುತ್ತದೆ. ನಿಮ್ಮ ಮಾತೆ ಬಂಡವಾಳವಾಗುವ ಸಮಯವಿದು. ನೀವು ಕಮಿಷನ್ ಏಜೆಂಟ್ ಆಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಮಾರ್ಕೆಟಿಂಗ್ನಲ್ಲಿರಲಿ, ನಿಮ್ಮ ಮಾತಿನ ಚಾಕಚಕ್ಯತೆಯಿಂದಲೇ ನೀವು ಕೋಟಿಗಟ್ಟಲೆ ವ್ಯವಹಾರ ಮಾಡುತ್ತೀರಿ. ಪೂರ್ವಜರ ಆಸ್ತಿಯಲ್ಲಿ ಪಾಲು ಸಿಗುವ ಅಥವಾ ಮಾರಾಟವಾಗದೆ ಉಳಿದಿದ್ದ ಆಸ್ತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುವ ಘಟನೆ ನಡೆಯುತ್ತದೆ. ಬಡತನ ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗುವ ವರ್ಷ ಇದು. ಎರಡನೇ ಘಟನೆ ನಿಮ್ಮ ಕೆರಿಯರ್ ಬಗ್ಗೆ. ಆಗಸ್ಟ್ 2026ರಲ್ಲಿ ಶನಿಯು ನಿಮ್ಮ ರಾಶಿಯಿಂದ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಬರುತ್ತಾನೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಕೇಳಿ, ಶನಿ ಕರ್ಮಸ್ಥಾನಕ್ಕೆ ಬಂದರೆ ಮನುಷ್ಯನಿಗೆ ವಿಶ್ರಾಂತಿ ಕೊಡಲ್ಲ. 2026ರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕೆಲಸವಿರುತ್ತದೆ. ಊಟ ಮಾಡಲು ನಿದ್ದೆ ಮಾಡಲು ಕೂಡ ಟೈಮ್ ಸಿಗುವುದಿಲ್ಲ. ಆದರೆ ಭಯಪಡಬೇಡಿ, ಈ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ಕಾದಿದೆ. ಇಷ್ಟು ದಿನ ಆಫೀಸ್ನಲ್ಲಿ ನಿಮ್ಮನ್ನು ಕಡೆಗಣಿಸಿದ್ದ ಬಾಸ್ ಈಗ ತಾನಾಗಿಯೇ ಬಂದು ನಿಮಗೆ ದೊಡ್ಡ ಜವಾಬ್ದಾರಿ ಕೊಡಲಿದ್ದಾರೆ. ಈ ಕೆಲಸವನ್ನು ಇವನಿಂದ ಮಾತ್ರ ಮಾಡಲು ಸಾಧ್ಯ ಎಂಬ ಹೆಸರು ನಿಮಗೆ ಬರುತ್ತದೆ. ಪ್ರಮೋಷನ್ ಖಂಡಿತ ಸಿಗುತ್ತದೆ, ಆದರೆ ಅದರ ಜೊತೆಗೆ ಪ್ರೆಷರ್ ಕೂಡ ಇರುತ್ತದೆ. ನೀವು IT, ಬ್ಯಾಂಕಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿದ್ದರೆ 2026 ನಿಮ್ಮ ಪಾಲಿಗೆ ಸುವರ್ಣಯುಗ. ನಿರುದ್ಯೋಗಿಗಳಿಗೆ ಆಗಸ್ಟ್ ನಂತರದ ಸಮಯದಲ್ಲಿ ದೊಡ್ಡ ಕಂಪನಿಯಿಂದ ಆಫರ್ ಲೆಟರ್ ಬರುವ ಘಟನೆ ಖಂಡಿತ ನಡೆಯುತ್ತದೆ. ಮೂರನೇ ಘಟನೆ ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದ್ದು. ಆಗಸ್ಟ್ 2026ರ ಆರಂಭದಲ್ಲಿ ಗುರುವು ನಿಮ್ಮ ರಾಶಿಯಲ್ಲೇ ಇರುತ್ತಾನೆ. ಇದು ಅವಿವಾಹಿತರಿಗೆ, ಕಲ್ಯಾಣಗಳಿಗೆ ಬಹಳ ವರ್ಷಗಳಿಂದ ಸಂಬಂಧ ಬರುತ್ತಿದೆ, ಆದರೆ ಜಾತಕ ಮ್ಯಾಚ್ ಆಗ್ತಿಲ್ಲ ಅಥವಾ ಹುಡುಗಿ ಹುಡುಗ ಒಪ್ತಾ ಇಲ್ಲ ಎಂಬ ಸಮಸ್ಯೆ ಇತ್ತಲ್ಲವೇ? 2026ರಲ್ಲಿ ಅದು ಮಾಯವಾಗುತ್ತದೆ. ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗಲಿದ್ದಾರೆ. ವಿಶೇಷವಾಗಿ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಸ್ವಲ್ಪ ಚಂಚಲರು. ಆದರೆ ಈ ವರ್ಷ ನೀವು ಸೀರಿಯಸ್ ಆಗುತ್ತೀರಿ. ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವ ಘಟನೆ ನಡೆಯಲಿದೆ. ಮೇ ತಿಂಗಳ ಒಳಗೆ ನಿಶ್ಚಿತಾರ್ಥ ಅಥವಾ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ 90ರಷ್ಟಿದೆ.
ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶವಾಗಲಿದ್ದು ಅವರು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದ್ದಾರೆ. 4ನೆಯ ಘಟನೆ ವಿದ್ಯಾರ್ಥಿಗಳಿಗೆ. ಮಿಥುನ ರಾಶಿಯ ಅಧಿಪತಿ ಬುಧ. ಬುಧ ಅಂದರೆ ಬುದ್ಧಿವಂತಿಕೆ. 2026ರಲ್ಲಿ ವಿದ್ಯಾರ್ಥಿಗಳ ಮೆದುಳು ಕಂಪ್ಯೂಟರ್ಗಿಂತ ಆಳವಾಗಿ ಕೆಲಸ ಮಾಡುತ್ತದೆ. ಇಷ್ಟು ದಿನ ಓದಿದ್ದು ತಲೆಯಲ್ಲಿ ಉಳಿಯುತ್ತಿಲ್ಲ ಎಂಬ ದೂರು ಇತ್ತು. ಆದರೆ ಈ ವರ್ಷ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗಲಿದೆ. CA, MBA, ಜರ್ನಲಿಸಂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಟಾಪರ್ ಆಗಿ ಹೊರಹೊಮ್ಮುವರು. ವಿದೇಶಕ್ಕೆ ಹೋಗಿ ಓದಬೇಕು ಎಂಬ ಕನಸಿದ್ದರೆ ಈ ವರ್ಷ ಸ್ಕಾಲರ್ಶಿಪ್ ಸಮೇತ ಸೀಟ್ ಸಿಗುವ ಯೋಗವಿದೆ. ತಂದೆ ತಾಯಿಗಳು ಮಿಥುನ ರಾಶಿಯ ಮಕ್ಕಳ ಸಾಧನೆ ಕಂಡು ಬೀಗುವಂತಹ ಘಟನೆಗಳು ಈ ವರ್ಷ ನಡೆಯಲಿದೆ. ಯಾವುದಾದರೂ ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಕೋರ್ಸ್ ಮಾಡಲು ಇದು ಬೆಸ್ಟ್ ಟೈಮ್. 5ನೇ ಘಟನೆ ವ್ಯಾಪಾರಿಗಳಿಗೆ. ಮಿಥುನ ರಾಶಿಯವರು ಹುಟ್ಟು ಬಿಸ್ನೆಸ್ಮೆನ್ಗಳು. 2026 ಆಗಸ್ಟರಲ್ಲಿ ನಿಮ್ಮ ವ್ಯಾಪಾರ ಬುದ್ಧಿ ಇನ್ನಷ್ಟು ಚುರುಕಾಗಲಿದೆ. ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದರೆ ಅಥವಾ ಹೊಸದಾಗಿ ಶುರು ಮಾಡುವ ಪ್ಲ್ಯಾನ್ ಇದ್ದರೆ ಕಣ್ಣು ಮುಚ್ಚಿ ಮುಂದುವರಿಯಿರಿ. ನಿಮ್ಮ ಪಾರ್ಟ್ನರ್ ನಿಮಗೆ ಅದೃಷ್ಟ ತರುತ್ತಾರೆ. ಆನ್ಲೈನ್ ಬಿಸ್ನೆಸ್, ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಕನ್ಸಲ್ಟೆನ್ಸಿ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಹಣದ ಸುರಿಮಳೆಯಾಗಲಿದೆ. ನಿಮ್ಮ ಕಾಂಪಿಟೇಟರ್ಗಳು ನಿಮ್ಮ ಐಡಿಯಾಗಳನ್ನು ನೋಡಿ ತಬ್ಬಿಬ್ಬಾಗುತ್ತಾರೆ. ಹಳೆಯ ಸಾಲಗಳೆಲ್ಲ ವ್ಯಾಪಾರ ಲಾಭದಿಂದ ತೀರುತ್ತದೆ. ಆದರೆ ಒಂದು ಮಾತು, ವ್ಯಾಪಾರದಲ್ಲಿ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಓದಿ ಸಹಿ ಹಾಕಿ. ಲಾಭ ಬರುವ ಭರದಲ್ಲಿ ಲೀಗಲ್ ವಿಷಯಗಳನ್ನು ಮರೆಯಬೇಡಿ. 6ನೆಯ ಘಟನೆ ಆಸ್ತಿ ವಿಚಾರ. 4ನೇ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರುವುದರಿಂದ 2026 ಆಗಸ್ಟ್ನಲ್ಲಿ ನೀವು ಹಳೆಯ ಮನೆಯನ್ನು ಮಾರಿ ಹೊಸ ಮನೆ ತೆಗೆದುಕೊಳ್ಳುವ ಅಥವಾ ಇರುವ ಮನೆಯನ್ನು ನವೀಕರಣ ಮಾಡುವ ಯೋಗವಿದೆ. ವಿಶೇಷವಾಗಿ 2 ಎಂಬ ಸಂಖ್ಯೆ ಮಿಥುನಕ್ಕೆ ಹತ್ತಿರ. ಹಾಗಾಗಿ ನೀವು 2ನೇ ಆಸ್ತಿ ಅಥವಾ 2ನೇ ಸೈಟ್ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚು. ವಾಹನ ವಿಚಾರಕ್ಕೆ ಬಂದರೆ ಹಸಿರು ಅಥವಾ ನೀಲಿ ಬಣ್ಣದ ವಾಹನ ನಿಮ್ಮ ಮನೆಗೆ ಬರಲಿದೆ. ಎಲೆಕ್ಟ್ರಿಕ್ ವಾಹನ ಖರೀದಿಸಲು ಇದು ಸೂಕ್ತ ಸಮಯ. ನಿಮ್ಮ ಬಹಳ ದಿನದ ಕನಸಾದ ಸ್ವಂತ ಸೂರು ಈ ವರ್ಷ ನನಸಾಗುವ ಬಲವಾದ ಲಕ್ಷಣಗಳಿವೆ. 7ನೇ ಘಟನೆ ಸಮಾಧಾನ ತರುವಂಥದ್ದು. ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳ ಅಥವಾ ಚೆಕ್ ಬೌನ್ಸ್ ಕೇಸ್ ಅಥವಾ ಡಿವೋರ್ಸ್ ಕೇಸ್, ಹೀಗೆ ಯಾವುದಾದರೂ ಕೋರ್ಟ್ ಕೇಸ್ನಿಂದ ನೀವು ನೊಂದಿದ್ದೀರಾ? ಆಗಸ್ಟ್ 2026ರಲ್ಲಿ ಇದಕ್ಕೆ ಅಂತಿಮ ತೀರ್ಪು ಬರಲಿದೆ ಮತ್ತು ಆ ತೀರ್ಪು ನಿಮ್ಮ ಪರವಾಗಿರುವ ಸಾಧ್ಯತೆಗಳು ಹೆಚ್ಚಿದೆ. ಶತ್ರುಗಳು ತಾವಾಗಿಯೇ ಬಂದು ರಾಜಿ ಮಾಡಿಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ನಿಮ್ಮ ತಲೆಯನ್ನು ಕೊರೆಯುತ್ತಿದ್ದ ಟೆನ್ಷನ್ ಒಂದು ಶಾಶ್ವತವಾಗಿ ದೂರವಾಗಲಿದೆ. 8ನೆಯ ಘಟನೆ ನಿಮ್ಮ ಮನಸ್ಸಿನ ಶಾಂತಿಗೆ ಸಂಬಂಧಿಸಿದ್ದು. ಮಿಥುನ ರಾಶಿಯವರು ಯಾವಾಗಲೂ ಲಾಜಿಕ್ ಮಾಡುತ್ತಾರೆ. ಆದರೆ 2026ರಲ್ಲಿ ನೀವು ಅನಿರೀಕ್ಷಿತವಾಗಿ ದೈವ ಭಕ್ತರಾಗುತ್ತೀರಿ. ಕುಟುಂಬ ಸಮೇತ ಕಾಶಿ, ತಿರುಪತಿ ಅಥವಾ ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ಮನೆಯಲ್ಲಿ ಯಾವುದಾದರೂ ದೋಷವಿದ್ದರೆ, ನಾಗದೋಷ ಅಥವಾ ಪಿತೃದೋಷವಿದ್ದರೆ ಅದಕ್ಕೆ ಶಾಂತಿ ಮಾಡಿಸುವ ಘಟನೆ ನಡೆಯುತ್ತದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಡುತ್ತದೆ. 2026ರಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಇದ್ದರೆ ನೀವು ವೈರಲ್ ಆಗುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿರುವವರಿಗೆ ಇದು ಉನ್ನತ ಸ್ಥಾನ ಕಲ್ಪಿಸುವ ವರ್ಷ. ಸಮಾಜದ 10 ಜನ ನಿಮ್ಮನ್ನು ಗುರುತಿಸಿ ಸನ್ಮಾನ ಮಾಡುವಂತಹ ಘಟನೆಗಳು ನಡೆಯುತ್ತದೆ. ನಿಮ್ಮ ಮಾತುಗಳನ್ನು ಜನ ಕೇಳಿಸಿಕೊಳ್ಳುತ್ತಾರೆ, ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ. 10ನೆಯ ಘಟನೆ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕಷ್ಟ. ಮಿಥುನ ರಾಶಿಯವರು ಗಾಳಿ ತತ್ವದವರು. 2026ರಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೈಕಾಲು ನಡುಕ, ಕುತ್ತಿಗೆ ನೋವು ಅಥವಾ ಸ್ಕಿನ್ ಅಲರ್ಜಿ ನಿಮ್ಮನ್ನು ಹೈರಾಣಾಗಿಸಬಹುದು. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅತಿಯಾದ ಯೋಚನೆ. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಫೋನ್ ನೋಡುವುದು ಅಥವಾ ಯೋಚನೆ ಮಾಡುತ್ತಾ ಮಲಗುವುದರಿಂದ ನಿಮ್ಮ ಆರೋಗ್ಯ ಕೆಡುತ್ತದೆ. ಉಸಿರಾಟದ ತೊಂದರೆ ಇರುವವರು ಇನ್ಹೇಲರ್ ಬಗ್ಗೆ ಎಚ್ಚರವಾಗಿರಿ. ಸಣ್ಣ ಕಾಯಿಲೆ ಅಂತ ನಿರ್ಲಕ್ಷ್ಯ ಮಾಡಿದರೆ ಅದು ದೊಡ್ಡ ಆಪರೇಷನ್ವರೆಗೂ ಹೋಗಬಹುದು. ದಯವಿಟ್ಟು ಯೋಗ ಮತ್ತು ಪ್ರಾಣಾಯಾಮವನ್ನು ಎಂದೇ ಶುರು ಮಾಡಿ. 11ನೇ ಘಟನೆ ನಿಮ್ಮ ಸ್ವಭಾವದಿಂದಲೇ ಆಗುವ ಅನಾಹುತ.
ಮಿಥುನ ರಾಶಿಯವರ ದೊಡ್ಡ ಶಾಪ ಎಂದರೆ ದ್ವಂದ್ವ ಮನಸ್ಸು. 2026ರಲ್ಲಿ ನೀವು ಒಂದು ನಿರ್ಣಾಯಕ ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೈಗೆ ಬಂದ ದೊಡ್ಡ ಕೆಲಸವನ್ನು ಬಿಟ್ಟು ಬೇರೆ ಯಾವುದೋ ಚಿಕ್ಕ ಕೆಲಸಕ್ಕೆ ಆಸೆ ಪಡುವುದು ಅಥವಾ ಇರುವ ಒಳ್ಳೆಯ ಸಂಬಂಧವನ್ನು ಬಿಟ್ಟು ಇಲ್ಲದ ಆಕರ್ಷಣೆಗೆ ಬಲಿಯಾಗುವುದು. ಅದನ್ನು ಮಾಡಲೇ ಅಥವಾ ಇದನ್ನು ಮಾಡಲೇ ಎಂಬ ಗೊಂದಲದಲ್ಲಿ ನೀವು ಎರಡನ್ನು ಕಳೆದುಕೊಳ್ಳುವ ಘಟನೆ ನಡೆಯಬಹುದು. ನಿಮ್ಮ ಈ ಸ್ವಭಾವದಿಂದಾಗಿ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಆದ್ದರಿಂದ 2026ರಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಗುರು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಲೇಬೇಕು. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 12ನೇ ಮತ್ತು ಅತ್ಯಂತ ಅಪಾಯಕಾರಿ ಘಟನೆ, ಮಿಥುನ ರಾಶಿಯವರಿಗೆ ಮಾತು ಬೆಳ್ಳಿ, ಆದರೆ ಅದೇ ಮಾತು ಮೃತ್ಯು ಕೂಡ ಆಗಬಹುದು. 2026ರ ಅಕ್ಟೋಬರ್ ಮತ್ತು ನವೆಂಬರ್ ಸಮಯದಲ್ಲಿ ನೀವು ಆಡುವ ಒಂದು ಜೋಕ್ ಅಥವಾ ಒಂದು ವ್ಯಂಗ್ಯದ ಮಾತು ನಿಮ್ಮ ಪ್ರಾಣ ಸ್ನೇಹಿತರನ್ನು ಅಥವಾ ನಿಮ್ಮ ಬಾಸ್ ಅನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಬಾಯಿ ತಪ್ಪಿ ಆಡಿದ ಒಂದು ಮಾತು ದೊಡ್ಡ ಜಗಳಕ್ಕೆ ಕಾರಣವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುವ ಸಾಧ್ಯತೆಯೂ ಇದೆ. ಸೀಕ್ರೆಟ್ಗಳನ್ನು ಬಾಯಿ ಬಿಡಬೇಡಿ. ಯಾರ ಬಗ್ಗೆಯೂ ಗಾಸಿಪ್ ಹೇಳಲು ಹೋಗಬೇಡಿ. ನೀವು ತಮಾಷೆಗೆ ಹೇಳಿದ್ದು ಅವರಿಗೆ ಸೀರಿಯಸ್ ಆಗಿ ತಗೊಳ್ಳಬಹುದು. ಈ ವರ್ಷ ನೀವು ಮೌನವಾಗಿದ್ದಷ್ಟು ಗೆಲ್ಲುತ್ತೀರಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿಲ್ಲದಿದ್ದರೆ ಅವಮಾನ ಕಟ್ಟಿಟ್ಟ ಬುಟ್ಟಿ. ಮಿಥುನ ರಾಶಿಯವರೇ, 2026 ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಧನ ಲಾಭ, ಮನೆ, ಮದುವೆ ಎಲ್ಲವೂ ಇದೆ. ಆದರೆ ನಿಮ್ಮ ಗೊಂದಲವಾದ ಮನಸ್ಸು ಮತ್ತು ಹರಿತವಾದ ಮಾತು ನಿಮ್ಮನ್ನು ಕೆಳಗೆ ಬೀಳಿಸಬಹುದು. ಈ ಕಂಟಕಗಳಿಂದ ಪಾರಾಗಲು ಮತ್ತು 2026 ಬಂಗಾರ ಮಾಡಿಕೊಳ್ಳಲು ಒಂದೇ ಮಾರ್ಗ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಪ್ರಿಯವಾದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿ ಬುಧವಾರ ಕೇಳಿ ಅಥವಾ ಪಠಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಬಳಸಿ. ಸೊಪ್ಪು ಅಥವಾ ಹಸಿರು ಮೇವನ್ನು ಹಸುಗಳಿಗೆ ತಿನ್ನಿಸಿ. ಇದು ನಿಮ್ಮ ಮಾತಿನ ದೋಷವನ್ನು ನಿವಾರಿಸುತ್ತದೆ. ಸ್ನೇಹಿತರೆ, 2026ರಲ್ಲಿ ನಿಮ್ಮ ಕನಸು ನನಸಾಗಲಿ. ಈ 12 ಘಟನೆಗಳಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಕಾಯುತ್ತಿದ್ದೀರಿ? ಕಾಮೆಂಟ್ ಮಾಡಿ. ನಿಮ್ಮ ಜೀವನದ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ಮರೆಯದೆ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.